ಗ್ರಹಗಳಿಗೂ ಕೂಡ ವಾತ ಪಿತ್ತ ಕಫ ಹೇಗೆ ಅಲಾಟ್ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ವಾತಗ್ರಹ ವಾತರಾಶಿಯಲ್ಲಿದ್ದರೆ ಅವನಿಗೆ ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ. ಗ್ಯಾಸ್ಟ್ರಿಕ್ ಅಂದರೆ ಏನು ತಿಂದರೂ ವಾಯು, ಇಲ್ಲಿ ನೋವು ಅಲ್ಲಿ ನೋವು ಶೂಲೆ. ಅಂದರೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಲೋಪತಿ ಮೆಡಿಸಿನ್ ಕೊಟ್ರೇ ಅವ್ರಿಗೆ ಸರಿ. ಅವ್ರಿಗೆ ನಾರು ಬೇರಿನ ಔಷಧಿ ಕೊಟ್ಟರೆ ಆಗಲ್ಲ. ಈ ಜನ್ಮದಲ್ಲಿ ತುಂಬ ಮದ್ಯಪಾನ ಮಾಡ್ತಾ ಇರ್ತಾರೆ. ಮುಂದಿನ ಜನ್ಮದಲ್ಲಿ ಅವರು ಪ್ರೀಮೆಚ್ಯೂರ್ ಬೇಬಿಯಾಗಿ ಹುಟ್ಟುತ್ತಾರೆ. ಅನುಭವಿಸ್ತಿರ್ತೀವಲ್ಲ ಇವಾಗ, ಅದೇ ಹಿಂದಿನ ಜನ್ಮದ ರಿಸಲ್ಟ್ ಕರ್ಮವನ್ನು ನಾವು ಹೊತ್ಕೊಂಬರೋದು. ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಗಾಸಿಪ್ ಮಾಡ್ತಾರಲ್ಲ, ಆ ಗಾಸಿಪ್ ಮಾಡೋದ್ರಿಂದ ಏನಾಗುತ್ತೆ, ಕಿವಿ ಸೋರುವಿಕೆ, ಕಿವಿ ನೋವು ಉಂಟಾಗ್ತಕ್ಕಂಥದ್ದು. ಎಷ್ಟು ತೋರಿಸಿದ್ರು ಕಿವಿ ಸಮಸ್ಯೆ ಸಾಲ್ವ್ ಆಗಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಗಾಸಿಪ್ಪು. ನಮಗೆ ಗುಣದೋಷಗಳು, ನಮಗೆ ರೋಗಗಳು ಬರ್ತಕ್ಕಂಥದ್ದು ಏನೇನೋ ರೋಗಗಳು ಬರುತ್ತೆ. ಯಾವುದಕ್ಕೆ ಬರುತ್ತೆ? ಮೇಯ್ನ್ ಮುಖ್ಯವಾಗಿ ವಾತ ಪಿತ್ತ ಕಫ, ಅದು ನಮಗೆ ಇರ್ತಕ್ಕಂಥ. ಅದಕ್ಕೆ ತ್ರಿದೋಷಗಳು ಅಂತ ಕರೀತಾರೆ. 4ನೇದಾಗಿ ತ್ರಿದೋಷಗಳು. ಈ ತ್ರಿದೋಷಗಳು ಏನು? ಈ ವಾತ ಪಿತ್ತ ಕಫ ನಿಮಗೆ ಏನೇ ಬಂದ್ರೂ, ಇಲ್ಲ ವಾತ ಜಾಸ್ತಿಯಾಗಿರುತ್ತೆ, ಇಲ್ಲ ಪಿತ್ತ ಅಥವಾ ವಾತ ಪಿತ್ತ ಸೇರಿಕೊಂಡು, ಅಥವಾ ಕಫ ಅಥವಾ ವಾತ ಪಿತ್ತ ಕಫ 3 ಇರುತ್ತೆ. ಇಷ್ಟು ಬೇಸಿಸ್ ಮೇಲೆ ನಿಮಗೆ ಅನಾರೋಗ್ಯ ಬರ್ತಕ್ಕಂಥದ್ದು, ಆರೋಗ್ಯ ಕೆಡ್ತಕ್ಕಂಥದ್ದು ಹೊರತು ಇನ್ನೇನು ಬೇರೆ ಏನು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಏನು ಮಾಡಿದ್ದಾರೆ? ಗ್ರಹಗಳಿಗೂ ಕೂಡ ವಾತ ಪಿತ್ತ ಕಫ ಹೇಗೆ ಅಲಾಟ್ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ಈ ರವಿ ಮತ್ತು ಕುಜ ಈ 2 ಅವ್ರಿಗೆ ಪಿತ್ತ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಚಂದ್ರಂಗೆ ಮತ್ತು ಶುಕ್ರಂಗೆ ಇಬ್ಬರಿಗೆ ಕಫ ಮತ್ತು ವಾತ ಕೊಟ್ಟಿದ್ದಾರೆ. ಗುರು ಅವನು ಕಫ ಗುರು, ಇವನು ಬುಧ ವಾತ ಪಿತ್ತ ಕಫ 3 ಇರ್ತಕ್ಕಂಥ ಗ್ರಹ. ಶನಿ ವಾತ. ಹೀಗೆ ಗ್ರಹಗಳಿಗೆ ಅಲಾಟ್ ಮಾಡಿಬಿಟ್ಟಿದ್ದಾರೆ. ಅದೇ ಥರ ರಾಶಿಗಳಿಗೂ ಅಲಾಟ್ ಮಾಡಿದ್ದಾರೆ. ಹೇಗೆ? ಈಗ ಮೀನದಿಂದ ತೊಗೊಂಡ್ರೆ ಮೀನ ಬಂದು ಕಫ, ಮೇಷ ಬಂದು ಪಿತ್ತ, ವೃಷಭ ಬಂದು ವಾತ, ಮಿಥುನ ಬಂದು ವಾತ ಪಿತ್ತ ಕಫ. ಹೀಗೆ ಕಫ ಪಿತ್ತ ವಾತ ವಾತ ಪಿತ್ತ ಕಫ ಇದೇ ಥರ 3 ರಾಶಿಗೆ ತೊಗೊಂಡು 4 ರಾಶಿಗೆ ತೊಗೊಂಡು 12 ಮನೆನ ಹಂಚಿದ್ದಾರೆ. ಯಾವ ಗ್ರಹ ವಾತಗ್ರಹವೋ ಅಥವಾ ಪಿತ್ತಗ್ರಹವೋ ಯಾವ ರಾಶಿಯಲ್ಲಿ ಸ್ಥಿತವಾಗಿದೆ ಅದ್ರ ಕಾಂಬಿನೇಷನ್ ನೋಡ್ತಾರೆ. ಈಗ ಒಂದು ವಾತಗ್ರಹ ವಾತರಾಶಿಯಲ್ಲಿದ್ದರೆ ಅವನಿಗೆ ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ. ಗ್ಯಾಸ್ಟ್ರಿಕ್ ಅಂದರೆ ಏನು ತಿಂದರೂ ವಾಯು, ಇಲ್ಲಿ ನೋವು ಅಲ್ಲಿ ನೋವು ಶೂಲೆ. ಅದೇ ಪಿತ್ತಗ್ರಹ ಪಿತ್ತರಾಶಿಯಲ್ಲೇ ಇದ್ಬಿಟ್ರೆ ತುಂಬ ಅಸಿಡಿಟಿ ಜಾಸ್ತಿ ಆಗುತ್ತೆ ಅವ್ರಿಗೆ. ನಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಇವಾಗ ನಿಮ್ಮ ಡಾಕ್ಟ್ರಿಗೆ ಇವೆಲ್ಲ ಡಾಕ್ಟ್ರು ನಿಮ್ಗೆ ಹೇಳಿದ್ದೆಲ್ಲ ಕೇಳಿಕೊಂಡು ಪಾಸಿಬಿಲಿಟೀಸಿಂದ ಬರಿತಾ ಇರ್ತಾರೆ. ನೀವೇ ತಿಳ್ಕೊಳ್ಬೋದು ನನ್ನ ಶರೀರ ಎಂಥದ್ದು. ಈ ಗ್ರಹಗಳ ಆಧಾರದ ಮೇಲೆ ನಾವು ಈ ವಾತ ಪಿತ್ತ ಕಫಗಳನ್ನು ನೋಡಿಕೊಂಡು ನನ್ನ ಶರೀರ ಇಂಥದ್ದಪ್ಪ, ಇಂಥ ಮೆಡಿಸನ್ನು. ಯಾಕೆಂದರೆ ಅಸಿಡಿಟಿಗೆ ಕೊಡೋದು ಬೇರೆ, ವಾಯುಗೆ ಕೊಡೋದು ಬೇರೆ. ಅದನ್ನು ನೋಡ್ಕೊಳ್ಬೇಕು. ಈ ಆಯುರ್ವೇದದಲ್ಲಿ ತುಂಬ ಉಪಯೋಗ ಬರ್ತಕ್ಕಂಥದ್ದು ಆಗುತ್ತೆ. ಇನ್ನು ಇದೆಲ್ಲ ಬಂದ ಮೇಲೆ ಅದಕ್ಕೊಂದು ಮೆಡಿಸನ್ ಅಂತ ಇರುತ್ತಲ್ವ, ಅದನ್ನು ತ್ರಿಧಾತು ಅಂತ, ಕಡೆಯದಾಗಿ ತ್ರಿಧಾತು ಅಂತ ಹೇಳ್ತಕ್ಕಂಥದ್ದು. ಅಂದರೆ ತ್ರಿಧಾತುನ 3 ಟೈಪ್ ಮೆಡಿಸನ್ನು. ಒಂದು ಖನಿಜ ಧಾತು, ಇನ್ನೊಂದು ರೂಟ್ ಅಂದರೆ ಮೂಲಧಾತು, ಇನ್ನೊಂದು ಜೀವಧಾತು ಅಂತ. ಅಂದರೆ ಈಗ ಖನಿಜ ಧಾತು ಅಂತಂದರೆ ಈಗ ನಾವು ಮೆಡಿಸಿನ್ ತೊಗೋತೀವಲ್ಲ, ಅಲೋಪತಿ ಮೆಡಿಸಿನ್ನು ಅದು. ಇನ್ನು ರೂಟ್ಸು ನಾರು ಬೇರು ಆ ಥರದ್ದು, ಹೋಮಿಯೋಪತಿ ಆ ಥರದ್ದು. ಹೀಗೆ 3 ರೀತಿಯಾಗಿ ಕೊಟ್ಟಿರ್ತಕ್ಕಂಥದ್ದು. ಪಶುಗಳಿಂದ ತಗೊಂಬರೋದು, ಹಾಲು, ಜೇನುತುಪ್ಪ ಇವೆಲ್ಲ ನಮಗೆ ಜೀವಕ್ಕೆ ಬರುತ್ತೆ, ಜೀವ ಮೆಡಿಸನಿಗೆ ಬರುತ್ತೆ. ಹೀಗೆ ಆ ತ್ರಿದೋಷಗಳಿಗೂ ಪ್ಲ್ಯಾನೆಟ್ಸ್ಗೂ ಕೊಟ್ಟಿದ್ದಾರೆ. ಹೇಗೆ ಕೊಟ್ಟಿದ್ದಾರೆ ಅಂತಂದರೆ, ಈಗ ಸೂರ್ಯ ಮತ್ತು ಕುಜ ಅವ್ರಿಗೆ ಮೆಡಿಸಿನ್, ಆ ಒಂದು ಏನು ಗ್ರಹಗಳಿಗೆ ಅಂದರೆ ಮೆಡಿಸನ್ನೇ ಕೊಡಬೇಕು, ಅಲೋಪತಿ ಕೊಡಬೇಕಾಗತ್ತೆ. ಚಂದ್ರ ಮತ್ತು ಶನಿಗಾದರೆ ಈ ನಾರು ಬೇರು ಆ ಥರದ್ದು ರೂಟ್ ಅಂದರೆ ಏನು ಹೇಳ್ತಾರೆ, ಮೂಲ ಚಿಕಿತ್ಸೆ ಕೊಡಬೇಕಾಗತ್ತೆ. ಇನ್ನು ಚಂದ್ರ ಶನಿ ಆಯಿತು. ಇನ್ನು ಉಳಿದ ಗ್ರಹಗಳಿಗೆ ಇದು ಯಾವುದು, ಜೀವ, ಗುರು ಮತ್ತು ಶುಕ್ರನಿಗೆ ಜೀವ. ಹೀಗೆ ಗ್ರಹಗಳಿಗೆ ಅಲಾಟ್ ಮಾಡಿದ್ದಾರೆ. ಇದರಲ್ಲೂ ಅಷ್ಟೇ, ಯಾವುದು ರಾಶಿಗಳಲ್ಲೂ ಹಾಗೇ ಏನು ಮಾಡಿದ್ದಾರೆ, ಮೇಷರಾಶಿ ಖನಿಜಗಳು ಅಂದರೆ ಧಾತು. ಅಂದರೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಲೋಪತಿ ಮೆಡಿಸಿನ್ ಕೊಟ್ರೇ ಅವ್ರಿಗೆ ಸರಿ. ಅವ್ರಿಗೆ ನಾರು ಬೇರಿನ ಔಷಧಿ ಕೊಟ್ಟರೆ ಆಗಲ್ಲ. ನಾವು ತಿಳ್ಕೊಳ್ಬೇಕು. ಇದಿರುತ್ತೆ ನೋಡಿ, ಆ ಗ್ರಹಗಳು ಎಲ್ಲಿ ಕೂತಿದ್ದಾರೆ ನೋಡಬೇಕು. ಆ ಕಾಂಬಿನೇಷನ್ ಮೇಲೆ ಆ ವ್ಯಕ್ತಿಗೆ ಯಾವ ಥರ ಮೆಡಿಸಿನ್ ಕೊಟ್ಟರೆ. ಈಗ ನೋಡಿ, ನಮಗೆ ಕೆಲವ್ರಿಗೆ ಅಲೋಪತಿ ಓಕೆ, ಕೆಲವ್ರಿಗೆ ಅಲೋಪತಿ ಅದು ಏನೇನೋ ಸೈಡ್ ಎಫೆಕ್ಟ್ಸ್ ಅಂತ ತೊಗೊಳೋದಿಲ್ಲ. ಆಯುರ್ವೇದ ಕೆಲವರಿಗೆ ತುಂಬ ಚೆನ್ನಾಗಿ ಒಗ್ಗತ್ತೆ, ಅದು ಕೆಲವು ರಾಶಿಗಳಿಗೆ ಆಯುರ್ವೇದ ಒಗ್ಗಲ್ಲ. ಯಾಕೆಂದರೆ ಅವ್ರಿಗೆ ಆ ಹೀಟು ತಡ್ಕೊಳಕ್ಕಾಗಲ್ಲ. ಮೇಷರಾಶಿ ಅಗ್ನಿತತ್ವ ಅಲ್ವಾ, ಆಯುರ್ವೇದದ ಹೀಟ್ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಮೇಷ ಸಿಂಹ ಧನುಸ್ಗೆ ಆಗೋದಿಲ್ಲ. ಹೀಗೆ ಕಾಂಬಿನೇಷನ್ನೆಲ್ಲ ನಾವು ನೋಡಿಕೊಂಡು ಯಾವ ಥರ ಟ್ರೀಟ್ಮೆಂಟ್ ಕೊಡಬಹುದು. ನಮಗೆ ಮನುಷ್ಯ ಕರ್ಮ ಸಿದ್ಧಾಂತದಿಂದ ಬರ್ತಾನೆ, ಪಂಚಭೂತಗಳನ್ನು ಧರಿಸ್ತಾನೆ, ತ್ರಿಗುಣ ಅಂದರೆ ಗುಣಗಳನ್ನು ಹೊಂದಿದ ಗುಣ ಸ್ವಭಾವಗಳನ್ನು ಹೊಂದುತ್ತಾನೆ. ಆನಂತರ ಸಾಧನೆ ಮಾಡಿ ಅವನಿಗೆ ಮತ್ತು ರೋಗಗಳೆಲ್ಲ ಬರುತ್ತೆ, ರೋಗಗಳಿಗೆ ಔಷಧ ತಗೊಳ್ತಾನೆ.
ನಂತರ ಮತ್ತೆ ವಾಪಸ್ಸು ಕರ್ಮ ಸಿದ್ಧಾಂತದ ಅನುಸಾರವಾಗಿ ವಾಪಸ್ ಹೋಗ್ತಾನೆ. ಈ ರೀತಿ ಸೈಕಲ್ನ ನಾವು ಅಸ್ಟ್ರಾಲಜಿಯ ಬೇಸಿಕ್ ಇದು. ಇದನ್ನು ಏನಾಗಿದೆ ಇವತ್ತು ಎಲ್ಲ ಬಿಟ್ಟು ಹೋಗ್ತಾ, ಯಾರೂ ಈ ಕರ್ಮ ಸಿದ್ಧಾಂತಗಳನ್ನು ಅನುಸರಿಸ್ತಾ ಇಲ್ಲ. ಜಸ್ಟ್ ಸುಮ್ಮನೆ ನಾವು ಕುಂಡಲಿ ನೋಡಿ ಹೇಳಿ ಕಳಿಸ್ತಕ್ಕಂಥದ್ದು ಮಾಡ್ತೀವಿ, ಬೇಸಿಕ್ ಬುಡಾನೇ ನೋಡ್ತಾ ಇಲ್ವಲ್ಲ, ಹಾಗಾಗಿ ಫೇಲ್ಯೂರ್ ಆಗ್ತಾಯಿದೆ. ಈ ಕರ್ಮ ಸಿದ್ಧಾಂತಕ್ಕೆ ನಮ್ಗೆ ಶಾಸ್ತ್ರಗಳು ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಿಜವಾಗ್ಲೂ ನಾವು ಎಂಥದ್ದು ಮಾಡಿರ್ತೀವಿ ಅಂತ ಸುಮ್ಮನೆ ಒಂದು 4-5 ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಏನು ಹೇಳ್ತಾರೆ ಗೊತ್ತಾ? ಹಿಂದಿನ ಜನ್ಮದಲ್ಲಿ ನೀವು ಎಲ್ರಿಗೂ ಅನ್ನೋದು, ಬಾಯಿಗೆ ಬಂದಂಗೆ ಬೈತಾ ಇರ್ತೀರ, ಕೆಟ್ಟದಾಗಿ ಹೇಳ್ತಾ ಅಂತಿರ್ತೀರ, ಅಥವಾ ಸೋಷಿಯಲ್ ಈ ಸಮಾಜದಲ್ಲಿ ಎಲ್ಲರೂ ಮುಂದೆ ಅನ್ನೋದು ಎಲ್ಲ ಮಾಡ್ತಾ ಇದ್ದರೆ ಏನಾಗಿ ಹುಟ್ತೀರಾ? ಮೆಂಟಲಿ ರಿಟಾರ್ಡೆಡ್ ಪರ್ಸನ್ನಾಗಿ ಹುಡ್ತಾರೆ. ಇವತ್ತು ಮೆಂಟಲಿ ರಿಟಾರ್ಡೆಡ್ ಮಕ್ಕಳು ಹುಡ್ತಾವಲ್ಲ, ಅವು ಹಿಂದಿನ ಜನ್ಮದಲ್ಲಿ ಎಲ್ರಿಗೂ ವಿನಾಕಾರಣ ಅಂತ ಇರ್ತಾರೆ. ಅದು ನಾನು ಹೇಳಿರೋದಲ್ಲ, ಅದು ಶಾಸ್ತ್ರ ಹೇಳಿರ್ತಕ್ಕಂಥದ್ದು, ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ನಾನು ಸುಮ್ಮನೆ ಒಂದು 2-3 ಎಕ್ಸಾಂಪಲ್ ಕೊಡ್ತೀನಿ. ತುಂಬ ಮದ್ಯಪಾನ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಈ ಜನ್ಮದಲ್ಲಿ ತುಂಬ ಮದ್ಯಪಾನ ಮಾಡ್ತಾ ಇರ್ತಾರೆ. ಮುಂದಿನ ಜನ್ಮದಲ್ಲಿ ಅವರು ಪ್ರೀಮೆಚ್ಯೂರ್ ಬೇಬಿಯಾಗಿ ಹುಟ್ಟುತ್ತಾರೆ. ಯಾತಕ್ಕೆ ಪ್ರೀಮೆಚ್ಯೂರ್ ಆಗೋದು? 7 ತಿಂಗಳಿಗೆ ಹುಟ್ಟೋದು, 8ನೇ ತಿಂಗಳಿಗೆ ಹುಟ್ಟುತ್ತಾರೆ. ಯಾತಕ್ಕೆ? ನಿಮಗೆ ಗೊತ್ತಿರಲ್ಲ, ಅಯ್ಯೋ ಏನೋ ಇಲ್ಲ, ಅವ್ರು ಹಿಂದಿನ ಜನ್ಮದಲ್ಲಿ ಮದ್ಯಪಾನವನ್ನು ಮಾಡ್ತಾ ಇರ್ತಾರೆ. ಯಾರು ಹಿಂದಿನ ಜನ್ಮದಲ್ಲಿ ವೇಶ್ಯಾವಾಟಿಕೆ ಅಂದರೆ ಸಂಘಗಳನ್ನು ಮಾಡ್ತಾ ಇರ್ತಾರೆ, ಕೆಟ್ಟದಷ್ಟಲಿ ಕೊಳಕ ಜಾಗದಲ್ಲಿ ಇರ್ತಾರೋ ಅಂಥವರು ಈ ಜನ್ಮದಲ್ಲಿ ಕುಷ್ಠರೋಗದಿಂದ ನರಳುತ್ತಾರೆ. ಹಿಂದಿನ ಜನ್ಮದಲ್ಲಿ ಯಾರು ಅನ್ನಕ್ಕೆ ಸೋಡಾ ಬೆರೆಸಿ ಮಾರ್ತಾರೆ, ಚೆನ್ನಾಗಿ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಮಾಡ್ತಾರಲ್ಲ, ಹಾಲಿಗೆ ನೀರು ಬೆರೆಸಿ ಮಾರಾಟ ಮಾಡ್ತಿರ್ತಾರಲ್ಲ, ಅವರು ಅಸಿಡಿಟಿ ಸಮಸ್ಯೆಯಿಂದ, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ನಾವು ಹಿಂದಿನ ಜನ್ಮದಲ್ಲಿ ಏನು ಮಾಡಿರ್ತೀವಿ ನಮಗೇನು ಗೊತ್ತಾಗುತ್ತೆ ಅಂದರೆ ಅನುಭವಿಸ್ತಿರ್ತೀವಲ್ಲ ಇವಾಗ, ಅದೇ ಹಿಂದಿನ ಜನ್ಮದ ರಿಸಲ್ಟ್ ಕರ್ಮವನ್ನು ನಾವು ಹೊತ್ಕೊಂಬರೋದು. ಅರ್ಥ ಆಯ್ತಾ? ಆಮೇಲೆ ಗಾಸಿಪ್ ಮಾಡ್ತಾ ಇರ್ತಾರೆ ನೋಡಿ, ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಗಾಸಿಪ್ ಮಾಡ್ತಾರಲ್ಲ, ಆ ಗಾಸಿಪ್ ಮಾಡೋದ್ರಿಂದ ಏನಾಗುತ್ತೆ? ಕಿವಿ ಸೋರುವಿಕೆ, ಕಿವಿ ನೋವು ಉಂಟಾಗ್ತಕ್ಕಂಥದ್ದು. ಎಷ್ಟು ತೋರಿಸಿದ್ರು ಕಿವಿ ಸಮಸ್ಯೆ ಸಾಲ್ವ್ ಆಗಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಗಾಸಿಪ್ಪು. ಮುಖ್ಯವಾಗಿ ಯಾರು ತಂದೆಯನ್ನು ತಿರಸ್ಕರಿಸ್ತಾರೋ ಅಂದರೆ ಅವ್ರಿಗೆ ಮರ್ಯಾದೆ ಕೊಡಲ್ವೋ ಅಂಥವ್ರಿಗೆ ಮುಂದಿನ ಜನ್ಮದಲ್ಲಿ ತೊನ್ನು ಬರ್ತಕ್ಕಂಥದ್ದು. ನೀವು ನಂಬ್ತೀರಾ? ಇವೆಲ್ಲ ಶಾಸ್ತ್ರಗಳು ಹೇಳ್ತಾರೆ. ನಿಮಗೆ ಪದ್ಮಪುರಾಣದಲ್ಲಿ ಕಡೆಯಲ್ಲೆಲ್ಲ ಕೊಟ್ಬಿಟ್ಟಿದ್ದಾರೆ. ನಾನು ಸುಮ್ಮನೆ ನಿಮ್ಗೆ ಪದ್ಮಪುರಾಣ ಒಂದು ಉತ್ತರ ಹೇಳಿದೆ. ಇದನ್ನು ನಮ್ಮ ಋಷಿ ಮುನಿಗಳು ಜನ್ಮಾಂತರದ ದೋಷಗಳನ್ನು ನೋಡಿ ಯಾಕೆಂದರೆ ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ. ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಕರ್ಮಗಳೇ ನಮಗೆ ಇವಾಗ ವ್ಯಾಧಿ ಆಗೋದು. ಈಗ ನೋಡಿ, ನೀವು ಕೇಳಿದ್ರೆ ಇವಾಗ ಹಾಗೇ ಒಂದು ಹೇಳ್ತೀನಿ ಕೇಳಿ. ತೀರ್ಥಕ್ಷೇತ್ರಗಳಿಗೆ ಹೋಗ್ತೀರಾ, ಆ ಸೇವೆ ಮಾಡಿಸಿ ಈ ಸೇವೆ ಮಾಡಿಸಿ ಅಂತ ನಮ್ಮ ಹತ್ರ ಸರಿ ದುಡ್ಡು ಕೀಳ್ತಾರಲ್ಲ, ಅವ್ರಿಗೆ ಏನಾಗುತ್ತೆ? ಅವ್ರಿಗೆ ಯಾವ ಥರ ಸಮಸ್ಯೆ ಹೀಗೆ ನಾನು ಸುಮ್ಮನೆ ನನಗೆ ಒಂದೊಂದು ಹೇಳ್ತಾರೆ. ಎಲ್ಲ ಥರದ್ದು ಏನೇನು ಕೆಟ್ಟ ಕೆಲಸ ಮಾಡಿರ್ತೀವೋ, ಆಮೇಲೆ ನಾವು ಈಗ ಕೆಟ್ಟದಾಗಿ ಕಾಮೆಂಟ್ ಹಾಕ್ತಾ ಇರ್ತಾರೆ. ಅದೊಂದು ಸುಮ್ಮನೆ ನಾನು ಈ ಮೀಡಿಯಾದಲ್ಲಿ ಈ ಒಂದು ಇರೋದಕ್ಕೆ ಹೇಳ್ತಾ ಇದ್ದೀನಿ. ಆ ಕೆಟ್ಟದಾಗಿ ಕಾಮೆಂಟ್ ಹಾಕ್ತಾಯಿದ್ರೆ ಮುಂದಿನ ಜನರಲ್ಲಿ ಅವ್ರಿಗೆ ಮೌತ್ ಕ್ಯಾನ್ಸರ್ ಆಗುತ್ತೆ. 100%. ನಾನು ಹೇಳೋದಲ್ಲ, ಇದು ನಾನು ಹೇಳ್ತಾ ಇಲ್ಲ, ಗ್ರಂಥಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ವಿಷಯಗಳನ್ನು ಮಾತ್ರ ನಾನು ಹೇಳ್ತೀನಿ. ಆಮೇಲೆ ಒಬ್ಬ ಬಾಸು ತನ್ನ ಕೈ ಕೆಳಗಡೆ ಕೆಲಸಗಾರರನ್ನು ಕೆಟ್ಟದಾಗಿ ನಡೆಸ್ಕೋತಾ ಇದ್ದರೆ ಮುಂದಿನ ಜನ್ಮದಲ್ಲಿ ಅವರಿಗೆ ಆನೆಕಾಲು ರೋಗ ಬರ್ತಕ್ಕಂಥದ್ದು. ಹೀಗೆ ಎಲ್ಲ ರೋಗಗಳಿಗೂ ಕಾರಣ ಏನು ಅಂತ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಯಾವ್ಯಾವ ದಾನ ಮಾಡಿದ್ರೆ ಏನು ಪರಿಹಾರ ಕೊಟ್ಟಿದ್ದಾರೆ. ಯಾಕೆಂದರೆ ಯಾವುದೇ ಆದರೂ ಪರಿಹಾರ ಮಾಡಿದಾಗ ಅದರದ್ದು ತೀವ್ರತೆ ಕಡಿಮೆ ಆಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಹಾಗೆ ಇಷ್ಟು ಕೂಡ ಕರ್ಮ ಸಿದ್ಧಾಂತಕ್ಕೆ ಸಂಬಂಧಿಸ್ತಕ್ಕಂಥದ್ದು. ಜ್ಯೋತಿಷ್ಯ ಶಾಸ್ತ್ರ ಇರೋದೇ ಕರ್ಮ ಸಿದ್ಧಾಂತದ ಆಧಾರದ ಮೇಲೆ. ನೀವು ಇದನ್ನು ತಿಳಿದುಕೊಂಡು ಜ್ಯೋತಿಷ್ಯವನ್ನು ಹೇಳೋದ್ರಿಂದ ಜ್ಯೋತಿಷ ತಪ್ಪಾಗಲಾರದು. ಇನ್ನೊಂದು ಏನಪ್ಪ ಅಂತಂದರೆ, ಒಬ್ಬೊಬ್ರದ್ದು ಒಂದೊಂಥರ ವ್ಯತ್ಯಾಸ ಇರುತ್ತೆ. ಹೇಳಿದ್ರೆ ನೀವೇನು ಕರ್ಮ ಮಾಡ್ಕೊಂಬಂದಿರ್ತೀರೋ ನಾನೇನು ಕರ್ಮ ಮಾಡ್ಕೊಂಬಂದಿರ್ತೀನೋ ಅಂತ ಗೊತ್ತಾಗೋದಿಲ್ಲ. ಅದನ್ನು ತಿಳ್ಕೊಳ್ಬೇಕು ಅಂತಂದರೆ ಕರ್ಮ ಸಿದ್ಧಾಂತ, ಪಂಚಪ್ರಯೋಗ ಅಂತ ಏನು ಹೇಳಿದೆ, ಪಂಚಭೂತಗಳು ಅಂತ, ಇದರಿಂದ ನಾವು ಆ ವ್ಯಕ್ತಿಯ ಒಂದು ಈ ದಶೆಯಲ್ಲಿ ಇದು ನಡಿಬಹುದಾ, ಇದು ನಡೆಯುತ್ತಾ ಅಥವಾ ನಡೆಯಲ್ವಾ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಇಷ್ಟು ಒಂದು ಅಗಾಧವಾದ ಜ್ಞಾನವನ್ನು ನಮಗೆ ಋಷಿಮುನಿಗಳು ನಮಗೆ ಈ ರೀತಿಯಾಗಿ ನಮಗೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ.